ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅಮ್ಮ, ಕ್ರಿಶ್, ನೀನ್ ಇನ್ನೂ ಮಲ್ಕಿಲ್ವಾ ಕಂದ? ನಿನ್ನತ್ರನೇ ಇರ್ತೀನಿ ಕಂದ. ಇಲ್ಲಿರಕ್ ಆಗಲ್ಲ ಕಣೋ, ನನ್ ಮಾತ್ ಕೇಳು. ಕ್ರಿಶ್ ಅಲ್ಲಿ? ಅಮ್ಮ, ನಾನ್ ಸೂರ್ಯ ಅಂಕಲ್ ಜೊತೆ ಮಾತಾಡ್ತೀನಿ. ನಾನು ಇಲ್ಲೇ ಇರ್ತೀನಿ. ನಿನ್ನ ಅಮ್ಮ ಅಂತ ಕರೆಯಲ್ಲ, ಆಂಟಿ ಅಂತ ಕರಿತೀನಿ. ಯಾಕೋ ನೀನು ಈ ತರ ಹಿಂಸೆ ಕೊಡ್ತಿದ್ಯಾ? ಹೋಗು ಹೋಗು ಅಂತ ಹೇಳ್ತಿಲ್ವಾ? ರೋಹಿಣಿ ಅವ್ರೆ, ಏನ್ ಮಾಡ್ತಿದ್ದೀರಾ ನೀವು? ಬಾ ಕ್ರಿಶ್, ನಿನ್ಗೇನು ಆಗಿಲ್ಲ ಅಲ್ವಾ? ಯಾಕೆ ಚಿಕ್ಕ ಹುಡುಗನ್ ಮೇಲೆ ಕೈ ಮಾಡ್ತಿದ್ದೀರಾ? ನೀನವ್ರೆ ಕೂಗಾಡ್ಬೇಡಿ, ಅವ್ರು ಮಲ್ಕೊಂಡಿದ್ದಾರೆ. ಅವ್ರು ಮಲ್ಕೊಳ್ಳಿ. ಇವನೇನ್ ಮಾಡ್ದ ಅಂತ ಇವ್ ಮೇಲೆ ಕೈ ಮಾಡ್ದಿ ಅನ್ನೋದನ್ನ ಹೇಳಿ. ನಾನು ಹೊಡಿಲಿಲ್ಲ ಮೀನಾ. ಸುಳ್ಳು ಹೇಳ್ಬೇಡಿ ರೋಹಿಣಿ ಅವ್ರೆ. ನೀವ್ ಅವನ್ನ ಹೊಡೆದಿದ್ನ ನಾನ್ ನೋಡ್ದೆ. ನೋಡಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ನಿಮ್ಗೆ ನಮ್ಮೇಲ್ ಕೋಪ ಇದ್ರೆ ನಮ್ಮೇಲ್ ತೋರ್ಸಿ, ಅದನ್ ಬಿಟ್ಟು ಈ ಚಿಕ್ಕ ಹುಡುಗನ್ ಮೇಲೆ ತೋರ್ಸ್ಬೇಡಿ. ನಿಜ ಹೇಳ್ತಾ ಇದ್ದೀನಿ ಮೀನಾ, ನಾನು ನೀಗ್ ಹೊಡಿಲಿಲ್ಲ. ಸುಳ್ಳು ಹೇಳ್ಬೇಡಿ ರೋಹಿಣಿ ಅವ್ರೆ. ನೀವ್ ಹೊಡ್ತಿದ್ದು ನಾನೇ ನೋಡ್ದೆ ಅಂತ ಹೇಳ್ತಾ ಇದೀನಲ್ವಾ? ಮೀನಾ, ಏನೇ ನಿಂತ್ಕೊಂಡು ಮಾತಾಡ್ಕೊಂಡು ಏನಾಯ್ತು? ನೋಡ್ರಿ, ರೋಹಿಣಿ ಅವರು ಕೃಷ್ಣ ಹೊಡೆದ್ರು. ಅದನ್ನ ಹೇಳಿದ್ರೆ ಒಪ್ಕೊಂತಾನೆ ಇಲ್ಲ. ಕೃಷಿ ಹೊಡೆದ್ರು? ಯಾಕ್ರಿ? ಯಾಕೆ ಹೊಡೆದಿದ್ದು? ಸೂರ್ಯ ಅವ್ರೆ, ಪ್ಲೀಸ್ ಕಿರ್ಚ್ಬೇಡಿ, ಅವ್ರು ಮಲ್ಕೊಂಡಿದ್ದಾರೆ. ಓಹೋ, ರಂಗನಾಥ್ ಸ್ವಾಮಿ ಅವನು ದಿಮ್ಮರಂಗ ಅಂತ ಬಂಗಿ ಮಲ್ಕೊಂಡ್ಬಿಡೋದಕ್ಕೆ ಅವ್ನು ಡಿಸ್ಟರ್ಬ್ ಮಾಡ್ಬಾರ್ದ ಅವನ್ನ? ನಾನೇ ಬಂದು ಎಬ್ಬಿಸ್ಬಿಡ್ತೀನಿ. ಹೆಂಗ್ ಮಾಡಿದೆ ತೇ ಕಡಿಕೆ ಅಂತ ಜನ ಎಬ್ಬಿಸ್ಲ ಅವನ್ನ? ಇವನ ಮೇಲೆ ಕೈ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸು ಲೆಫ್ಟ್ಸು ಕೊಟ್ಟಿದ್ದು ಹೇಳಿ ಮೊದ್ಲು ಅದನ್ನ. ಸೂರ್ಯ ಅವರೇ, ನಾನು ಅವನಿಗೆ ಹೊಡೆದಿಲ್ಲ. ನೀನ್ ಅವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬೇಕಾದ್ರೆ ಇವನನ್ನೇ ಕೇಳಿ ನಾನು ಹೊಡೆದ್ನ ಅಂತ. ಕೃಷು, ಆ ಆಂಟಿ ನಿನ್ ಹೊಡೆದ್ರೇನು? ಕೃಷು, ನೀನ್ ಯಾರಿಗೂ ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿ ಹೇಳು. ಇಲ್ಲ ಅಂಕಲ್, ಆಂಟಿ ನನ್ನ ಹೊರಿಲಿಲ್ಲ. ನಂಗೆ ನಿದ್ದೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಇವ್ರ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ನೋಡಿದ್ರಾ, ಈ ಮನೇಲಿ ಏನೇ ಆದ್ರೂ ಸುಮ್ನೆ ನನ್ ಮೇಲೆ ಕೂಗಾಡ್ತೀರಾ. ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಂತೀನಿ. ಏನೇ ನೀನು, ಅವನೇ ಹೊಡಿಲಿಲ್ಲ ಅಂತ ಹೇಳ್ತಾ ಇದಾನಲ್ಲ. ಬಾ ಹೋಗ್ ಮಲ್ಕೊಳ್ಳೋಣ. ನಡಿ ಬಾರಪ್ಪ ಕೃಷು, ಬೈಲಿ. ಗುಡ್ ಬಾಯ್. ನೀನು ಹಂಗೆಲ್ಲ ಬರ್ಬಾರ್ದು, ನನ್ನ ಎಬ್ಬಿಸ್ಬೇಕು ತಾನೆ ನೀನು. ಕೃಷು, ನೀನಿಗೆ ನಿದ್ದೆ ಬರಿಲ್ಲ ಅಂದ್ರೆ ನನ್ನ ಎಬ್ಬಿಸ್ಬೇಕಿತ್ತು ಕಣ. ಯಾಕೆ ಹೋಗಿ ಹೋಗಿ ಆ ಪೌಡ್ರ್ ಮನ್ನ ಎಬ್ಬಿಸ್ದೆ ನೀನು? ಮೀನಾ ಬಿಡೆ ನೀನು. ಆ ಪೌಡ್ರ್ ಹೊಡೆದಿಲ್ಲ ಅಂತ ಇವನೇ ಹೇಳದ್ನಲ್ಲ. ನಿನ್ ಕಣ್ಣಿಗೆ ತಪ್ಪ ಕಾಣಿಸಿರ್ಬೋದು ಅಷ್ಟೇ. ಇಲ್ಲ ರೀ, ಕೃಷ್ಗೆ ನಾನು ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅವ್ರ ಹತ್ರ ಹೇಳಿದ್ನಂತೆ. ಅದಕ್ಕೆ ಅವರು ನನ್ ಸಮಾಧಾನ ಮಾಡ್ತಿದ್ದೆ ಅಂತ ನನ್ನ ಹತ್ರ ಹೇಳಿದ್ರು. ಹಂಗ ಹೇಳಲ್ಲ ಅವನು. ಕೃಷು, ನೀನ್ ಹಂಗ ಹೇಳ್ತೀನ? ನಿಂಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ವಾ? ನಿನ್ಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ನಮಗ್ ತಾನೇ ಹೇಳ್ಬೇಕು. ಅವ್ರ ಹತ್ರ ಏನಕ್ಕೆ ಹೇಳ್ದೆ? ಇಲ್ಲ ಆಂಟಿ, ಅಜ್ಜಿ ಹುಷಾರಾಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದೆ. ಏನ್ರಿ ಇದು? ಇವ್ನು ನೋಡಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ. ರೋಹಿಣಿ ಅವರು ಬೇರೆನೆ ಹೇಳ್ತಿದಾರಲ್ಲ. ಪೌಡ್ರಮ್ಮಂಗೆ ಇವನು ಇಲ್ಲಿರೋದು ಇಷ್ಟ ಇಲ್ಲ ಅನ್ಸತ್ತೆ ಕಣೆ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಇವನನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬಿಟ್ರೆ ಅತ್ತೆ ಮನ್ಸಲ್ಲಿ ಅವಮ್ಮನ ಒಳ್ಳೆವಳಾಗಿ ಹೋಗ್ತೀನಿ ಇನ್ನು ಇರಾದೆಗಳು ಅವಮ್ಮನ್ಕ. ಅದಕ್ಕೆ ಇವನನ್ನ ಹೊರಗ್ ಕಳಿಸೋ ಐಡಿಯಾಗಳು. ನೀನೇನು ಯೋಚನೆ ಮಾಡ್ಬೇಡ ಕಡೆ. ನೋಡು, ನಮ್ಮನ್ನ ಮೀರಿ ಇವನನ್ನ ಇಲ್ಲಿಂದ ಯಾರು ಆಚೆ ಕಳ್ಸಕ್ ಆಗೋದಿಲ್ಲ. ಡೋಂಟ್ ವರಿ ಮಾಡ್ಕೋಬೇಡ ನೀನು. ಮಲ್ಕೊಂಬಮ್ಮ ಪ್ಲೀಸ್, ನಿದ್ದೆ ಬರ್ತದೆ. ಬಾರ ಹೋಗ್ಕೊಳ್ಳೋಣ. ಲೇಮಿನಮ್ಮ ಬಾರಿ, ಈ ಕಡೆ ಖಾಲಿ ಇದೆ, ನೀನ್ ಈ ಕಡೆ ಬರುವಂತ. ಸುಮ್ಮನೆ ಬಾಯ್ ಮುಚ್ಕೊಂಡ್ ಬಿಟ್ಕೊಡ್ರಿ. ಕಿವಿ ಮುಚ್ಕೊಳಪ್ಪ, ನೀನ್ ಅದೆಲ್ಲ ಕೇಳಿಸ್ಕೋಬಾರ್ದು. ಪಾಚ ಮನಸ್ತಾ ಇದೀನಿ ಕಣೆ. ಬಾ ನೀನು ಮಲ್ಕೋ. ಯಾಕೆ ಶಾಂತಿ ಹೀಗಿದೆಯಾ? ಹೇಗೆ? ಊಟಕ್ಕೆ ಸೊಳ್ಳೆ ಸಿಗದೆ ಇರೋ ಹಲ್ಲಿಗಳು ನಾಲ್ಗೆ ತೆರ್ಕೊಂಡು ಕಾಯ್ತಾ ಇರ್ತಾವಲ್ಲ ಹಾಗೆ. ಅಯ್ಯೋ, ಇನ್ನೇನ್ ಮಾಡದ್ ಬಿಡ್ರಿ. ಏನ್ ಮಾಡಕ್ ಹೋದ್ರು ಒಂದಷ್ಟು ಸಮಸ್ಯೆ, ಇನ್ನೊಂದಷ್ಟು ಗೊಂದಲ. ಸಾಲದಕ್ಕೆ ಪೀಡೆ ಪಿಶಾಚಿಗಳೆಲ್ಲ ಭರತನಾಟ್ಯ ಆಡೋ ಜಾಗಕ್ಕೆ ಬಂದು ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಾಯ್ತು. ಆಗಾಗ ಹೀಗೆಲ್ಲ ಆಗುತ್ತೆ ಶಾಂತಿ. ಎಲ್ಲ ನೋವನ್ನು ಅನುಭವಿಸಕ್ಕೆ ಮನಸ್ಸು ಸಿದ್ಧವಾಗಿರ್ಬೇಕಣೆ. ನಮ್ DVG ಅವರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ದೃಷ್ಟಿಗತ ಗೋಚರವು ಸೃಷ್ಟಿಯೊಳು ತುಂಬಿರುವುದು, ನಿಷ್ಠೆಯಿಂದ ನೀನದನ್ನು ಅನುಭವಿಸಬೇಕಷ್ಟೇ. ನಿನ್ನದದು ಸ್ಪಷ್ಟ ಅನುಭವದೆಷ್ಟೋ ಬೇಳರು ಯಾರು, ತುಷ್ಟಿಯಿಂದ ಅದನ್ನು ಅನುಭವಿಸು ಮಂಕುಮನವೇ ಅಂತಾರೆ. ದೃಷ್ಟಿ ಕಾಣದೇ ಇರುವಂತ ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ಸೃಷ್ಟಿನಿ ಕಾಣದಿರೋ ಹಾಗೆ ಬಚ್ಚಿಟ್ಟಿದ್ದಾನೆ ಆ ಪರಮಾತ್ಮ. ಯಾವ್ಯಾವ ಕಾಲಕ್ಕೆ ಅದೇನೇನು ಆಶ್ಚರ್ಯಗಳನ್ನ ವಿಸ್ಮಯಗಳನ್ನ ಕೊಡ್ತಾನೋ ಆ ಭಗವಂತ ಗೊತ್ತಿಲ್ಲ, ಅನುಭವಿಸ್ಬೇಕು ಅಷ್ಟೇ. ನಿಜವಾಗ್ಲು ಅದೇ ನಮ್ ಭಾಗ್ಯನೂ ಕಣೆ. ಆ ಆಶ್ಚರ್ಯದ ಬಗ್ಗೆ ಅನುಭವ ಪಡೆದವರು ಯಾರು ಅದನ್ನ ಹೀಗೆ ಅಂತ ಹೇಳಕ್ಕೆ ಆಗಲ್ಲ. ನಮಗೆ ಅದು ಅನುಭವ ಆದಾಗಲೇ ಅದು ನೋವಾಗ್ಲಿ ನಲಿವಾಗ್ಲಿ ನಮ್ಮ ಅನುಭವಕ್ಕೆ ಬರೋದು ಗೊತ್ತಾಗೋದು. ಬಾರೋ ಬಾರೋ ಬಂಗಾರ ಬಾರಪ್ಪ. ಏನೋ ನನ್ಕೊಂಡ
ನನ್ನೇನಾದ್ರೂ ಅಜ್ಜಿ ಗಿಜ್ಜಿ ಅಂದ್ರೆ ಮಜ್ಜಿಗೆ ಉಳಿಯಲ್ಲ ಹಾಕ್ತೀನಿ, ನಂಗೆ ಕಡ್ದಾಕ್ಬಿಡ್ತೀನಿ. ಆಯ್ತು ಆಂಟಿ ಅಂತ ಕರಿತೀನಿ ಬಿಡಿ. ಅದಂತಾನೆ ಯಾಕೆ ಕರಿಬೇಕು ನೀನು? ನೋಡು, ನಿನ್ನ ವ್ಯವಹಾರ ಏನಿದ್ರು ಇಲ್ಲಿದಾರಲ್ಲ ಇವ್ರ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ. ಆಯ್ತು ಬಿಡೆ, ನಿನ್ ಕೋಪನ ಎಲ್ಲ ಪಾಪ ಮಗು ಹತ್ರ ಯಾಕೆ ತೋರಿಸ್ತೀಯ? ಏನೇ ಕ್ರಿಶ್, ಓದೋದೆಲ್ಲ ಮುಗಿತಪ್ಪ? ನೀವೇ ಎಲ್ಲ ಹೇಳ್ಕೊಟ್ರಲ್ಲ ತಾತ, ಈಗ ಡ್ಯಾನ್ಸ್ ಕಲಿಯಕ್ ಬಂದಿದ್ದೀನಿ. ಅಯ್ಯೋ, ನೀನು ಡ್ಯಾನ್ಸ್ ಬೇರೆ ಕಲಿತೀನೋ ಕಂದ? ಹ್ಞೂ ತಾತ, ಶಾಂತಿ ಆಂಟಿ ಹೇಳ್ಕೊಡ್ತಾರೆ. ಬಂದ್ಬಿಡು ಅಪ್ಪಣ್ಣ, ನನಗ್ ಬೇರೆ ಏನೂ ಕೆಲ್ಸ ಇಲ್ಲ ನೋಡು, ನಿನಗ್ ಡ್ಯಾನ್ಸ್ ಬೇರೆ ಹೇಳ್ಕೊಡ್ತೀನಿ. ಬಂದಿದ್ದಾನಲ್ಲ ಸಕ್ರೆ, ಹೇಳ್ಕೊಡು. ಅದನ್ನೆಲ್ಲ ಹೇಳ್ಕೊಟ್ಟು ಇವ್ರ ಕೈಯಲ್ಲಿ ಮಾಡಕ್ಕಾಗಲ್ಲ, ಅದೆಲ್ಲ ರಕ್ತದಲ್ಲೇ ಬಂದಿರ್ಬೇಕು. ರಕ್ತದಲ್ಲಿ ಬರೋದು ಪಾಸಿಟಿವ್, ನೆಗೆಟಿವ್, ಶುಗರ್, BP ಅಂತ ಒಂದಷ್ಟು ಗುಣಗಳು. ಈ ಡ್ಯಾನ್ಸು ಸೈನ್ಸು ಎಲ್ಲ ರಕ್ತದಲ್ಲೇ ಬಂದ್ಬಿಟ್ಟಿದ್ರೆ ಸ್ಕೂಲು ಕಾಲೇಜ್ಗಳಿಗೆ ಯಾಕೆ ಹೋಗ್ಬೇಕಾಗಿತ್ತು ನಾವುಗಳು? ಡ್ಯಾನ್ಸ್ ಕಲಿತೀನಿ ಅಂತ ಬಂದವರು ಡ್ಯಾನ್ಸ್ ಹೇಳ್ಕೊಡ್ಬೇಡ ನೀನು, ಬೇರೆದಕ್ಕೆ ಬರೋರು ಡ್ಯಾನ್ಸ್ ಹೇಳ್ಕೊಡು. ಪದೇ ಅದನ್ನೇ ಹೇಳ್ಬೇಡ ಕೊಡು ನೀನು. ಕೂಗಾಡ್ಬೇಡ ಕಣೆ, ಸುಮ್ಮನೆ ಗಲಾಟೆ ಮಾಡು. ಒಂದೆರಡು ಸ್ಟೆಪ್ ಹೇಳ್ಕೊಡೆ ಮಗುಗೆ. ಏನ್ ಇವಾಗ? ನಾನ್ ಹೇಳ್ಕೊಡಲ್ಲ ರೀ, ಅವ್ರಿಗೆ ಕಲಿಯಕ್ಕೂ ಬರಲ್ಲ. ಅಯ್ಯ, ಕಲಿಯೋವರೆಗೂ ಅಷ್ಟೇ ಬ್ರಹ್ಮಾಸ್ತ್ರ ವಿದ್ಯೆ, ಕಲ್ತ ಮೇಲೆ ಎಲ್ಲ ಮುಂಕ್ ವಿದ್ಯೆ ಅಲ್ವೇನಾ? ನಮ್ ಕೃಷ್ಣ ಸಾಕತ್ತ ಡ್ಯಾನ್ಸ್ ಮಾಡ್ತಾನೆ. ಹ್ಞೂ ಕಣೆ, ಮೊನ್ನೆ ಸ್ಕೂಲಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಆಂಟಿ ಬೇಕಾದ್ರೆ ಒಂದ್ ಸ್ಟೆಪ್ ಹಾಕ್ಲಾ? ಅಯ್ಯೋ ಕರ್ಮವೇ. ನೋಡೆ ಶಾಂತಿ, ಯಾಕೆ ಅದೇನೋ ಅಯ್ಯೋ ಕರ್ಮ ಅಂತೆಲ್ಲ ಅಂದ್ಕೊಂಡು. ಕೃಷ್, ಕುಡಿಯ ನೀನು ಹೇಳ್ತೀನಿ. ಸುಮ್ನೆ ಕುಡಿಯೋದಂದ್ರೆ ಹೆಂಗೆ ಅಂಕಲ್? ಹಾಡು ಹೇಳ್ಬೇಕಲ್ವಾ? ಹಾಡು ಯಾವ ಹಾಡ್ಬೇಕು ಹೇಳಪ್ಪ? ಅಪ್ಪು ಸರ್ದು ರಾಜ್ಕುಮಾರ್ ಹಾಡು. ಪವರ್ ಸ್ಟಾರ್ ಹಾಡು, ಪವರ್ಫುಲ್ ಸಾಂಗು. ರವಿಕಾಂತ್ ಹಾಕೊಂಡು ಕುಣಿತಾನೆ, ಸಾಂಗಕ್ಕ. ಅಂಕಲ್ ಆಂಟಿ ಅಂತಿನೂ ಕರೀರಿ. ಸಕ್ರೆ ಬಾ ಸಕ್ರೆ. ಹೋಗೋ ಸುಮ್ನೆ. ಅಯ್ಯ, ಬಾ ಅಂದ್ರೆ ಬರ್ಬೇಕು ಸಕ್ರೆ. ಬಾರಿ ಕಡೆ ಬಾ ಬಾ ಬಾರೆ ಬಾರೆ. ಬಿಡು. ಈಗೇನ್ರಿ ನೀವು ಇವ್ರ ಜೊತೆ ಸೇರ್ಕೊಂಡು ಸುಮ್ಮನೆ ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು. ಯಾರು ಸ್ವಾಮಿ? ಯಾರು ತಾವು? ಇಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾಳೆ ಶಾಂತಿ. ಯಾವಳು? ಮುದ್ದೆ ನುಂಗಕ್ ಆಗ್ಬಿಡ್ಬಾರ್ದು, ಹಂಗೆ ಗಂಟಲ ಕಿವುಚ್ಬಿಡ್ತೀನಿ. ಯಾರೇ ನೀನು? ನನ್ನನ್ನ ಯಾವಳು ಇವಳು ಅಂತ್ಯಾ? ನೀನ್ ಯಾರೇ? ನೀನ್ ಯಾರು ಅಂತೆ? ಇರು ಶಾಂತಿ, ಇರು ಸುಮ್ಮನೆ. ಓ, ನೀನೇನ ಶಾಂತಿ? ನಮ್ ಹೊಟ್ಟೆ ಉರಿತಾ ಇದೆ, ನಿಂಗ್ ಒಳ್ಳೇದಾಗುತ್ತಾ? ಏನ್ರಮ್ಮ ವಿಷಯ ಏನು ಅಂತ ಹೇಳಿದೆ ಬಾಯಿ ಬಂದಾಗ ಮಾತಾಡ್ತಿದ್ರಲ್ಲ, ಸರಿಯಲ್ಲ ಇದು, ಸರಿಯಲ್ಲ. ಮೊದಲು ವಿಷಯ ಏನು ಅಂತ ಹೇಳಿ. ಏನಿದೆ ಸರ್? ಕಲ್ತಾ ಬರ ರತಿನ. ಹಲೋ, ಯಾರು ನೀವೆಲ್ಲ ಅಂದೆ? 5 ಡಿಗ್ರಿ ಮನೋಜ, ಫೇಮಸ್ ಬಿಸ್ನೆಸ್ ಮ್ಯಾನ್ ಇರೋ ಮನೆ ಇದು. ಏನಾದ್ರೂ ಮಾತಾಡ್ಬೇಕು ಅಂದ್ರೆ ನಾನು ಪರ್ಮಿಷನ್ ತಗೊಂಡು ಮನೆ ಒಳಗಡೆ ಬರ್ಬೇಕು. ಈ ಕಿಟಕಿ ತೆಗೆದಿದ್ದಾಗ ಸೊಳ್ಳೆ ಒಳಗ್ ನುಗ್ದಂಗೆ ಬಾಗಿಲು ತೆಗೆದಿದೆ ಅಂತ ಒಳಗ್ ನುಗ್ತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಅಂತ? ನನ್ನ ಮಗನೇ ಒಮ್ಮೆ ಇದ್ರೆ ಕರೆ ಇನ್ನದ ಒಂದೇ ಡಿಚ್ಚ. ಡಿಚ್ಚಿ ರಾಜ ಗಂಟೆ ಹಿಂದೆ ಹೋಗ್ತಾರೆ. ಬಿಡದ ನೋಡ್ರಿ ಮಿಸ್ಟರ್, ವಿಷಯ ಏನು ಅಂತ ಹೇಳಿ. ಸುಮ್ಮನೆ ಕೈಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ರಿ ವಿಷಯ ಹೇಳೋದು? ಡ್ಯಾನ್ಸ್ ಮಾಡಿ ಮೆಡ್ಲ್ ತಗೋಬಾ ಅಂತ ಮಗಳನ್ನ ಕಳ್ಸಿದ್ರೆ ಮೊದಲು ತಪ್ಪಿಸ್ಕೊಂಡ್ ಬಂದಿದ್ದಾಳ್ರಿ. ಇವಳನ್ನ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾಳೋ ಇಲ್ಲ ವ್ಯವಹಾರ? ಬಾಯಿ ಬಂದಿದ್ದೆಲ್ಲ ಮಾತಾಡಿದ್ರೆ ಸುಮ್ಮನಿರಲ್ಲ ನೋಡು. ಏನೋ ಮಾಡ್ತೇ ಯಜಮಾನ? ತೆಗ್ದ್ರೆ ಒಂದು ಬಿಟ್ಟ ಅಂದ್ರೆ ಈ ನಡ ಯಾವಂಗ ತೆಗೆದು ಬಿಡು ನೀನು, ಯಾವಂಗ ತೆಗೆದು ಬಿಡಿದ ಮಗನೇ. ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀನಿ ಅಂತೀನಲ್ಲೇ ನೀನು. ಒಬ್ಬನೇ ಹೊಸದಾಟ ಆಚೆ ಹೋಗೋದಿಲ್ಲ. ನೋಡ್ತೀರನ್ರೋ ನಾನ್ ಮಾಕ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ. ಎಣ್ಣೆತ್ತೋರು ನಾವು ಅತ್ತ ನಮಗ್ ಗೊತ್ತು, ನಿನ್ನ ಗೊತ್ತೇನಲ್ಲ. ಎಣ್ಣೆ ಎತ್ತಿದ್ಯೇನೋ? ಮಗ್ಳು ಗೊತ್ತೇ ಸಾಕಿದ್ಯೇನೋ ನಾಯಿ. ಮಾತು ಸರಿಯಾಗಿ ಬರ್ಬೇಕು. ನಿನ್ ಮಗಳಿಗೆ ಅನ್ಯಾಯ ಆಗಿದೆ ನಿಜ, ಆದ್ರೆ ಅದನ್ನ ಕೇಳಕ್ ಒಂದ್ ರೀತಿ ಇದೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಪೊಲೀಸವ್ರನ್ನ ಕರ್ಸ್ಬೇಕಾಗತ್ತೆ. ಕರ್ಸಗೋರು ನಾವು ಮಾತಾಡ್ತೀವಿ. ಡ್ಯಾನ್ಸ್ ಕಲಿದಂತೆ ನನ್ನ ತಂಗಿನ ಕಳ್ಸಿದ್ರೆ ಅವ್ಳ ಜೀವನ ಹಾಳು ಮಾಡ್ಬಿಟ್ರಿ. ಮದ್ವೆ ಇಲ್ಲ, ಮದ್ವೆ ವಯಸ್ಸಲ್ಲ, ಗರ್ಭಿಣಿ ಬಂದು ನಿಂತಿದ್ದಾನೆ. ಅವ್ನ್ ಯಾವನೋ ಇವ್ರ ಸ್ಕೂಲ್ನಲ್ಲಿ ಕುಡಿಯೋಕ್ ಬರೋನ್ ಮಾಡಿರೋ ಪದ್ಧತಿ ಇದು ಅಲ್ರಿ. ಅವನ ನಿಮ್ ಹುಡುಗಿ ಜೀವನ ಹಾಳು ಮಾಡಿದ್ರೆ ಅದಕ್ಕೆ ನಮ್ಮ ಮತ್ತೆ ಹೇಗೆ ಕಾರಣ ಆಗ್ತಾರೆ? ಆ ಅನಾಹುತ ಆಗಿರೋದೆ ನಿಮ್ಮತ್ತೆ ನಡೆಸ್ತಾರೋ ಸ್ಕೂಲ್ನಲ್ಲಿ ಕಣಮ್ಮ. ಡ್ಯಾನ್ಸ್ ಹೇಳ್ಕೊಡೋದ್ ಬಿಟ್ಟು ಕತ್ತೆ ಮೇಯಿಸ್ತಾ ಇದ್ಲಾ ನಿಮ್ಮತ್ತೆ? ಕೇಳು. ಹಾಗೆ ನೆಟ್ಟಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀರಿ, ಮಕ್ಳು ನೆಟ್ಟಿಗೆ ಡ್ಯಾನ್ಸ್ ಕಲ್ತಿ ಮನೆಗೆ ಹೋಗಿರೋರು. ಡ್ಯಾನ್ಸ್ ಕಲ್ಸೋದ್ ಬಿಟ್ಟು ಕತ್ತೆ ಮೇಯಿಸ್ತೀರಾ? 24 ಗಂಟೆನು ಆ ತಿಂಡಿ ಪತ್ತಿ ಜೊತೆ ಸೇರ್ಕೊಂಡು ಕಾಫಿ ಕೊಡು, ಚಿಪ್ಸ್ ಕೊಡು, ಬಾದಾಮಿ ಹಾಲು ಕೊಡು ಅಂತ ನುಂಗಿ ನೀರ್ ಕುಡಿತಾ ಇದ್ಲು.
ಅವನು ಇವಳ ಜೀವನನ ನುಂಗಿ ನೀರ್ ಕೂಡ ಹಾಗೆ ಮಾಡ್ಬಿಟ್ಟ. ಇದಕ್ಕೆನಾ ನಾವ್ ನಮ್ಮ ಮಗಳನ್ನ ಕೂಲಕ್ಕೆ ಸೇರ್ಸಿದ್ದು. ಅಲ್ರಿ ಇವ್ರೆ, ನಿಮ್ಗೆ ಅನ್ಯಾಯ ಆಗಿರೋದು ಹುಡುಗನ ಕಡೆಯಿಂದ. ನೀವು ಅವ್ರ ಮನೆಯವ್ರ ಜೊತೆ ಮಾತಾಡಲ್ವಾ? ನೀವು ಮಾತಾಡಿದ್ದಾಯ್ತು ರೀ. ಆ ಹುಡುಗನ ಮನೆಯವರು ನಾನು ಒಮ್ಮೆ ಮಾಡ್ಕೊಳ್ಳೋದಿಲ್ಲ, ನೀವ್ ಏನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಯ್ಯೋ ಇವ್ರಿಂದ ನನ್ ಮಗಳ ಜೀವನನೇ ಹಾಳಾಗೋಯ್ತು. ದುಡ್ಡು ತಗೊಳ್ಳೋದಲ್ದೆ ನನ್ ಮಗಳ ಭವಿಷ್ಯನ ಹಾಳು ಮಾಡ್ಬಿಟ್ಟಾಳೆ. ಹಾಳೋದವಳೆ. ನಮ್ಮ ಅತ್ತೆ ಮೇಲೆ ಏನಾದ್ರು ಕೈ ಮಾಡಿದ್ರ ಕೈನ ಮುರ್ದಾಕ್ಬಿಡ್ತೇನೆ. ಮಾತಲ್ಲ ಇರ್ಬೇಕು. ನಿಂತ್ಕೊಳ್ಳೋದ ಆ ಕಡೆ. ನೋಡ್ರಿ, ಮಾತಾಡ್ತೀರಾ ಸುಮ್ಮನೆ ನಿಂತ್ಕೊಂಡು ಮಾತಾಡಿ. ಅದನ್ನ ಬಿಟ್ಟು ಎಗರಾಡ್ತೀವಿ ಹೊಡೆದಾಕ್ಬಿಡ್ತೀವಿ ಅಂತ ಏನಾದ್ರು ಬಂದ್ರೆ ಒಬ್ಬೊಬ್ಬರನ್ನ ಹೊಡೆದು ಲಗೇಜ್ ಆಟನ ತುಂಬಿಸ್ಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ಬಿಡ್ತೀನಿ ಅಷ್ಟೇ. ಆಮೇಲೆ ಇದನ್ನೆಲ್ಲ ನೀವು ಪೊಲೀಸ್ ಸ್ಟೇಷನ್ ಬಗೆಹರಿಸ್ಕೋಬೇಕು. ಹೋಗಿ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಇಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ರು ನಮ್ಮ ಮೇಲೆ ಕೂಗಾಡ್ಬಿಟ್ರೆ ಯಾಕೆ ಕೇಳ್ಬಿಡ್ತಾರೆ? ಈ ವಿಷಯ ಏನಾದ್ರು ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಮನೆ ಮಾನ ಬರುತ್ತೆ. ನೀನ್ ತಂದು ಕೊಡ್ತೀಯಾ? ನೀವೆಲ್ಲ ಸೇರ್ಕೊಂಡು ನಾವು ವಿಷ ಕುಡಿಯೋ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ರಿ ನೀವೆಲ್ಲ. ನಾವು ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಊರ್ಗೂ ಕೇಸ್ ಅಂಟಿಸ್ಬಿಡ್ತೀವಿ. ಓಹೋ, ಏನ್ ಪೋಸ್ಟರು? ನಿಮ್ ಮಗಳು ಮದ್ವೆ ಆಗ್ದೇನೆ ಪ್ರೆಗ್ನೆಂಟ್ ಆದ್ಲು ಅಂತನಾ? ಹುಚ್ಚ ಬಾಬಾ ಏನು? ಈ ಮನೆಯಲ್ಲಿ ಇಂತ ಮಹಾನ್ ಪುರುಷಿ ಇದ್ದಾಳೆ. ಇವಳು ಸ್ಕೂಲ್ ಹೋಗೋ ಹೆಣ್ಣು ಮಕ್ಳು ಜೀವನ ಹಾಳಾಗುತ್ತೆ ಅಂತ ಪೋಸ್ಟ್ ಹತ್ತಿಸ್ತೇನೆ. ಫೋಟೋ ಸಮೇತ ಹತ್ತಿಸ್ತೇನೆ. ನೋಡ್ರಪ್ಪ, ನೋಡಿ ಹಾಗೆಲ್ಲ ಮಾಡಬಾರ್ದು. ಇನ್ನೇನ್ರಿ ಮಾಡ್ಬೇಕು? ಇವ್ರನ್ನ ಸ್ಕೂಲ್ ಕಳ್ಸಿದಕ್ಕೆ ನಾವೆಲ್ಲ ನೇಣ ಹಾಕೊಂಡ್ ಸಾಯ್ಬೇಕಾ? ನೋಡ್ರಿ, ತಪ್ಪಾಗಿರೋದು ನಿಜ. ಆದ್ರೆ ಅದಕ್ಕೆ ಕಾರಣ ನಿಮ್ಮ ಮಗಳು, ಆ ಹುಡುಗ. ಇವಾಗ ಕಾಲೇಜ್ ಕಳಿಸ್ತಿರಲ್ಲ ನಿಮ್ಮ ಮಗಳನ್ನ, ಅಲ್ಲೂ ಅಕಸ್ಮಾತ್ ಇದೆ ಅನಾಹುತ ಆಗಿದ್ದಿದ್ರೆ ಹೋಗಿ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿದ್ರೇನ್ರಿ? ಹಾಗಾದ್ರೆ ನಮಗ್ ನ್ಯಾಯ ಏನ್ ಕೊಡ್ತೀರಾ? ಅದನ್ನ ನಿಮ್ ಮಗ್ಳೇ ಹೇಳ್ಬೇಕು. ನಿಮ್ ಮಗಳು ಒಪ್ಕೆ ಇಲ್ದೆ ಅವ್ನು ಇವಳ ಜೀವನನ ಹಾಳ್ ಮಾಡಿದಾನ? ಏ ರತಿ, ಯಾಕೆ ಸುಮ್ನೆ ನಿಂತಿದ್ಯಾ? ತಪ್ಪು ಮಾಡಿರೋದು ನೀವಿಬ್ರು. ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ಅತ್ತೆನಾ? ಏನ್ ಆಟ ಆಡ್ತಾ ಇದ್ಯಾ? ನಿನ್ನೆ ಕೇಳ್ತಿರೋದು, ಮಾತಾಡಮ್ಮ. ಮೀನಾ ಇರಮ್ಮ. ನೋಡಿ ಸ್ವಾಮಿ, ನಿಮ್ಗೆ ಅನ್ಯಾಯ ಆಗಿದೆ. ಈಗ ನಿಮಗೇನು ನಮ್ಗೇನು ಅಂತ ಮಾತಾಡ್ತಾ ಇರಬಾರ್ದು. ನಮ್ಮನೇಲಿ ಒಂದು ಹೆಣ್ಣು ಮಗು ಇದ್ದು ಈ ತರ ಆಗಿದ್ರೆ ನಾವು ಇದನ್ನೇ ಯೋಚನೆ ಮಾಡ್ತಿದ್ವಪ್ಪ. ಈಗ ನಮ್ಮ ಮುಂದೆ ಇರೋದು ರತಿ ಜೀವನ ಅಷ್ಟೇ. ಶಾಂತಿ ನಡೆಸೋ ಕ್ಲಾಸಲ್ಲಿ ಈ ರೀತಿ ಆಗಿರೋದಕ್ಕೆ ಇಲ್ಲಿಗೆ ಬಂದು ಮಾತಾಡ್ತಾ ಇರೋದು ತಪ್ಪು. ಆ ಹುಡುಗ ಮತ್ತೆ ಈ ಹುಡುಗಿದೇ ತಪ್ಪು. ಆದ್ರೆ ಅದಕ್ಕೆ ಅಂತ ತಪ್ಪುಗಳನ್ನ ಲೆಕ್ಕಾಚಾರ ಮಾಡಿ ಈ ಹೆಣ್ಮಗು ಮೋಸ ಆಗಕ್ಕೆ ನಾವು ಬಿಡಲ್ಲ. ಏನಪ್ಪ ಸೂರ್ಯ? ಊರಪ್ಪ, ಆ ಹುಡುಗನ ಮನೆಯವ್ರ ಜೊತೆ ಒಂದ್ಸತಿ ಮಾತಾಡ್ತೀನಿ. ಆಯ್ತಲ್ಲಪ್ಪ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ಎಷ್ಟು ಟೈಮ್ ತಗೋತಿರೋ ಅದಕ್ಕೆ. ಇದೆಲ್ಲ ತುಂಬಾ ದಿನ ನಡೆಯೋದಿಲ್ಲ. ಆ ಹುಡುಗನ ಮನೆಯವರು ನಮ್ಮ ಮಾತನ್ನ ಕೇಳೋ ಪರಿಸ್ಥಿತಿನೇ ಇಲ್ಲ. ನೋಡಿ, ನೀವೇನೆ ನಿಂತು ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಹೇಳ್ದಂಗೆನೆ ಕರೆಂಟ್ ಕಂಬದಿಂದ ಹಿಡಿದು ಫ್ಲೆಕ್ಸಿವರೆಗೂ ಬೀದಿನಲ್ಲಿ ಅಂಟಿಸಿ ನಿಮ್ ಮರ್ಯಾದೆ ತೆಗ್ದಾಕ್ಬಿಡ್ತೀವಿ. ಆಮೇಲೆ ನಾವೆಲ್ಲ ಇವಳ ಎತ್ತು ತಪ್ಪೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಇತ್ತು ಜೈಸ್ರಯ್ಯ ಸಾಯ್ತಾರೆ. ನಾನು ಹೇಳಿದ್ಮೇಲೆ ನಾನು ಮಾತಾಡ್ತೀನಿ ಅಂತ. ಅದು ಕೂಡ ಈ ಹೆಣ್ಮಗು ಜೀವನಕ್ಕೋಸ್ಕರ ಅಷ್ಟೇ. ನಿಮ್ ಯಾರುಗಳ ಮುಖ ನೋಡ್ಕೊಂಡಲ್ಲ. ಅದನ್ನ ಬಿಟ್ಟು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಈ ಧಮ್ಕಿಗಳೆಲ್ಲ ಹೇಳ್ತಾ ಇದೀನಿ. ನಿಮ್ ಮನೇಲಿ ಇಟ್ಕೋಬೇಕು. ನಾನು ಬದುಕಿರೋವರೆಗೂ ನಮ್ಮ ತಾಯಿನ ಯಾರು ಏನು ಮಾಡಕ್ಕಾಗಲ್ಲ. ಹೊರಡಿ ನಾ ಆಯ್ತಲ್ಲ, ನಾನು ವಿಷಯ ತಿಳಿಸ್ತೀನಿ ನಿಮ್ಗೆ. ಹೊರಡಿ. ಆಯ್ತು, ಇದು ನಾವು ನೋಡಿ ಬರ್ತೀವಿ. ಬಂದ್ರೆ ಹೋಗೋಣ. ಹೆದರ್ಬೇಡ ಶಾಂತಿ, ಅವರೆಲ್ಲ ಹೋಗಾಯ್ತು. ಆರಾಮಾಗು. ನೀರ್ ತಗೊಳ್ಳಿ, ಕುಡಿ. ಅಯ್ಯೋ ಇದು ಯಾಕಮ್ಮ ಇಷ್ಟೊಂದು ಭಯ ಪಡ್ಕೊಂಡು ಬೆವರ್ತಾ ಇದೆಯಾ? ರವಿ, ಫ್ಯಾಸ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡ. ಲೇ ಅದು ಆಲ್ರೆಡಿ ಫುಲ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಕಣ. ಅದು ಅದ್ರ ಮೇಲೆ ಇನ್ನೂ ತಿರ್ಗೋದಿಲ್ಲ. ಅದು ಇನ್ನೂ ಸ್ಪೀಡ್ ಮಾಡಕ್ ಹೋಗ್ಬಿಟ್ಟು ಅದನ್ನ ಮುರಿದಾಕ್ಬಿಡ್ಬೇಡ. ಆಮೇಲೆ ಸಕ್ಕರೆ ಪಕ್ಕ ಇವಾಗ ದೊಡ್ಡ ವಿಂಡ್ ಮಿಲ್ ಇರತ್ತಲ್ಲ, ಅದನ್ನ ತಗೊಂಬಂದ್ ಇಟ್ಟು ಅವ್ರು ಗಾಳಿ ಬೀಸಿದ್ರು ಅವ್ರು ಬೆವ್ರು ಆರೋದಿಲ್ಲ. ಅಷ್ಟ ಆದ್ರೋಗ್ಬಿಟ್ಟಿದ್ದಾರೆ ಅವ್ರು ಹಾಕಿದ ಆವಾಜ್ಗೆ. ರೋಹಿಣಿ, ಸ್ವಲ್ಪ ಜೋರಾಗಿ ಬೀಸು ಗಾಳಿನ. ಶಾಂತಿ, ಸ್ವಲ್ಪ ನೀರು ಕುಡಿಯಮ್ಮ. ಅಯ್ಯೋ, ಇವ್ರಿಗೆ ನೀರ ಸರಿಯಾಗಿ ಬರ್ತಿಲ್ಲ. ಆ ಹುಡುಗಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿನಗೆ ಗೊತ್ತಿತ್ತಾ? ಅವಳು ಡ್ಯಾನ್ಸ್ ಆಡ್ಬೇಕಾದ್ರೆ ತಲೆ ಸುತ್ಬಿಟ್ಟು ಹೋದ್ಲು. ಡಾಕ್ಟರ್ ಕರ್ಸಿದ್ವಿ. ಆ ಡಾಕ್ಟರ್ ನೋಡ್ಬಿಟ್ಟು ಈ ಹುಡುಗಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಓಹೋ, ನ್ಯೂಸ್ ಕನ್ಫರ್ಮ್ ಆಗಿದ್ದು ಆ ಮನೇಲೇನಾ? ಮೀನಂಗೆ ಅವತ್ತೇ ಅವ್ರಿಬ್ರ ಮೇಲೆ ಡೌಟ್ ಬಂದಿತ್ತು. ಇವಳು ಹೋಗ್ಬಿಟ್ಟು ಸಕ್ಕರೆ ಹೇಳಿದಾರೆ ಅವ್ರು ಹಿಂಗ್ ಮಾಡ್ತಾ ಇದಾರೆ ಅಂತ. ಆದ್ರೆ ಸಕ್ಕರೆ ಅವ್ರಿಬ್ರು ಮಾಡ್ತಾ ಇರೋದು ತಾತೈ ತಕ್ಕತೈ ಪೋಜು ಅಂತ ಹೇಳ್ಬಿಟ್ಟು ಪ್ಯಾಚಪ್ ಮಾಡ್ಬಿಟ್ರು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.